ಕಲಾಕ್ಷೇತ್ರದಲ್ಲಿ ಸಿಎಂ ಗಣೇಶ್ ಗೌಡ್ರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ಎಸ್ಪಿ ಆಚಾರ್ಯ ಸಂಸ್ಥಾಪಕ ಅಧ್ಯಕ್ಷರು, ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ಆಚಾರ್ಯ ಪ್ರತಿಷ್ಠಾನ ಫೌಂಡೇಶನ್ ಇವರುಗಳ ಸಹಯೋಗದೊಂದಿಗೆ ಆಯೋಜಿಸಿದ್ದ 150 ಜನರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ಪೀಠಾಧ್ಯಕ್ಷರು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರ ಉಪಸ್ಥಿತಿಯಲ್ಲಿ ಎಲ್ಲ ಗಣ್ಯರಿಗೂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ಮಾತನಾಡಿ, ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತು ಕಾರ್ಯಕ್ರಮ ಆಯೋಜಕರಾದ ಗಣೇಶ್ ಗೌಡರಿಗೆ ಶುಭ ಕೋರಿದರು. ಕೆಲವು ಸಂಘ ಸಂಸ್ಥೆಗಳು ಸುಮ್ಮನೆ ಶೋ ಕೊಡಕ್ಕೆ ಇರ್ತಾರೆ, ಅವರು ಚೆನ್ನಾಗಿ ಶೋ ಕೊಡಕ್ಕೆ. ಆದ್ರೆ ಅಪರೂಪದ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಒಂದು ಸಂರಕ್ಷಣಾ ಸಂಸ್ಥೆ ನಮ್ಮ ಗಣೇಶ್ ಗೌಡರ ನೇತೃತ್ವದಲ್ಲಿ ಚೆನ್ನಾಗಿ ನಡೀಲಿ. ಎಲ್ಲ ಪ್ರತಿಭೆ ವ್ಯಕ್ತಪಡಿಸ್ತಾರೆ. ನಾವೆಲ್ಲ ನೋಡಿದ್ವಿ, ನೀವು ನೋಡಿದ್ರೆ ಗೊತ್ತಿಲ್ಲ, ತಾವು ಲೇಟಾಗಿ ಬಂದ್ವಿ. ಆ ಹೆಣ್ಮಗಳಿಗೆ ತನ್ನ ಪ್ರತಿಭೆಯ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಎಂತೆಂಥ ಪ್ರತಿಭೆ ಎಂತೆಂಥವ್ರು ಮನಲಿರ್ತವ ಪ್ರತಿಭೆ, ಉನ್ನತ ಚಿಂತನೆ, ಸಮಾಜಮುಖಿ ಚಿಂತನೆ ಈ ದೇಶದಲ್ಲಿ ಇರೋದೇ ಬಡವ ಮನೆಯಲ್ಲಿ, ಶ್ರೀಸಾಮಾನ್ಯರ ಮನೆಯಲ್ಲಿ, ಮಧ್ಯಮ ವರ್ಗದ ಮನೆಯಲ್ಲಿ. ಶ್ರೀಮಂತರ ಮನೆಯಲ್ಲಿ ಇಂಥ ಆಲೋಚನೆಗಳೇ ಬರೋಲ್ಲ. ಶ್ರೀಮಂತರ ಮನೆಯಲ್ಲಿ ಇಂಥ ಆಲೋಚನೆಗಳು ಬರ್ತಿದ್ದ ಕಾಲ ಯಾರು ಗೊತ್ತಾ? ಅದು ಗಾಂಧಿ ಕಾಲದಲ್ಲಿ, ಬುದ್ಧನ ಕಾಲದಲ್ಲಿ. ಶ್ರೀಮಂತರ ಮನೆಯಲ್ಲಿ ದೇಶಕ್ಕೋಸ್ಕರ, ಶ್ರೀಮಂತರ ಮನೆಯಲ್ಲಿ ರಾಜ್ಯಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ, ಬಡವರಿಗೋಸ್ಕರ ಅಂತ ಯೋಚನೆ ಮಾಡ್ತಿದ್ದು ಬುದ್ಧನ ಕಾಲದಲ್ಲಿ ಮತ್ತು ಗಾಂಧಿ ಕಾಲದಲ್ಲಿ ಮಾತ್ರ. ಅದರ ಶ್ರೀಮಂತರಾದಂತ ರಾಜನಾಗಿದ್ದ ಬುದ್ಧ ಎಲ್ಲವನ್ನು ತ್ಯಜಿಸಿ ಈ ಸಮಾಜ ಉದ್ಧಾರಕ್ಕೆ ಬಂದ. ಶ್ರೀ ಬಸವರಾಜ ಮಾಲಗತ್ತಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶ್ರೀ ಬಸವರಾಜ್ ಮಾಲಗತ್ತಿಯವರು ಮಾತನಾಡಿ, ಗಣೇಶ್ ಗೌಡ್ರು ಮಾಡುತ್ತಿರುವ ಇಂತಹ ಸಮಾಜ ಸೇವೆಯ ಬಗ್ಗೆ ಶ್ಲಾಘಿಸಿ, ಅವರಿಂದ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಜರುಗಲಿ ಎಂದು ಹರಸಿದರು. ದೇವಸ್ಥಾನದಲ್ಲಿರುವಂತಹ ರಾಜಕುಮಾರನ ಅವರ ಹೆಸರಿನಲ್ಲಿ ಸದ್ಭಾವನಾ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅದನ್ನ ನಾನು ಸ್ವೀಕಾರ ಮಾಡಿದ್ದೇನೆ. ಮೂರ್ತಿಯವರು ನಮಗೆ ಆಶೀರ್ವಾದ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಈ ಮಾನವ ಹಕ್ಕುಗಳ ಬಗ್ಗೆ ಮೂರ್ತಿಯವರು ಬಹಳಷ್ಟು ಮಾತಾಡಿದ್ದಾರೆ. ಆದರೆ ಗಣೇಶ್ ಗೌಡರ ಬಗ್ಗೆ ನಾನು ವಿಶೇಷವಾಗಿ ಬಹಳ ಹೆಮ್ಮೆ ಅನಿಸ್ತದೆ. ನೋಡಿ, ಶ್ರೀಮಂತರು ಸಂಸ್ಥೆ ಕಟ್ಟೋದು, ಇಂಥ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನು ಮಾಡೋದು, ಅದು ಅವರಿಗೆ ಬಹಳ ದೊಡ್ಡ ವಿಷಯ ಇರಲ್ಲ. ಬಡತನದಲ್ಲಿ ಇದ್ಕೊಂಡು, ಮಧ್ಯಮ ವರ್ಗದಲ್ಲಿ ಇದ್ಕೊಂಡು ಕಷ್ಟಪಟ್ಟು ಜೀವನ ಮಾಡಿ ಇಂಥ ಫಂಕ್ಷನ್ ಅನ್ನ ನಿಸ್ವಾರ್ಥತೆಯಿಂದ ಆರ್ಗನೈಸ್ ಮಾಡ್ತಾರಲ್ಲ, ಅದು ಬಹಳ ದೊಡ್ಡದಂತ ಕೆಲಸ. ಅಂತ ಪುಣ್ಯದ ಕೆಲಸವನ್ನ ಗಣೇಶ್ ಗೌಡರು ಮಾಡ್ತಾ ಇದ್ದಾರೆ. ಇಲ್ಲಿ ಅಷ್ಟೇ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಅವರ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಲ್ರೆಡಿ ನಾನು ಕೂಡ ಸಂಸ್ಥೆಯನ್ನ ಇಡೀ ರಾಜ್ಯಾದ್ಯಂತ ಒಟ್ಟಾಗಿ ಅವರು ಮಾಡುವ ಕೆಲಸವನ್ನು
ಅಮಾಯಕವಾಗಿ ಬಿಡುತ್ತಿದ್ದಾರೆ. ಆರೋಗ್ಯ ಜನರು ಸಿಗುವುದಿಲ್ಲ. ಇಂಥ ಒಬ್ಬ ಮಹಿಳೆಯನ್ನ ನಾವೆಲ್ಲ ಪ್ರೀತಿಸುವ ಅಲ್ವಾ? ಅವರು ಮಾಡುವ ಕೆಲಸದಲ್ಲಿ ನಾವು ಕೆಟ್ಟ ನೋಡ್ತಾ ಇದ್ದೀವಿ. ಯಾವುದೇ ಒಂದು ವ್ಯಕ್ತಿ ಯಾವುದೇ ವ್ಯಕ್ತಿತ್ವದಲ್ಲಿ ಯಾವುದೂ ಕೂಡ ಪ್ರೀತಿ ವಿಶ್ವಾಸದಿಂದ ಬಗೆಯಬೇಕು. ಆ ತಕ್ಷಣವೇ ಅಪಪ್ರಚಾರವನ್ನು ಮಾಡಿದರೆ ತುಂಬಾ ವ್ಯವಹಾರಗಳಿಂದ ಒಂದು ಹೆಣ್ಣುಗಳಿಗೆ ಒಂದು ಪ್ರಾಮಾಣಿಕತೆ ಆ ರೀತಿ ಮಾಡೋದು ತಪ್ಪು. ಈ ಒಂದು ವಿಡಿಯೋ ಖಂಡಿತ ನಾನೊಬ್ಬ ಯುವಕನೇ ಸುವರ್ಣ ಕರ್ನಾಟಕ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸಂಸ್ಥಾಪಕ ಅಧ್ಯಕ್ಷ ಬೇರೆಯವರಿಗೆ ನಿಮ್ಮ ಮುಂದೆ ಎಲ್ಲ ಪ್ರಿಯಕ್ಕೆ ನಾನು ಖಂಡಿತ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿ, ತಮಗೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನ ನೀಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮಗೆ ವಹಿಸಿರುವ ಈ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದರು. ಅವರೇ ಬಂದಿರ್ತಾರೆ, ಕರ್ನಾಟಕದ ಎಲ್ಲ ಭಾಗಗಳಿಂದ ಬಂದಿರ್ತಾರೆ. ನಾನು ಅವರನ್ನ ಅಟೆಂಡ್ ಮಾಡಲಾದೆ ಯಾವುದೇ ಪ್ರೋಗ್ರಾಮ್ ಹೋಗಕ್ಕಾಗಲ್ಲ. ಒಂದೊಂದ್ಸಲ ಪ್ರೋಗ್ರಾಮ್ ಮುಗ್ದೋಗಿರುತ್ತೆ, ಅಷ್ಟು ಜನ ಇರ್ತಾರೆ, ಆದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆ ತಾಯಿ ಸಮಾನ. ನನ್ನ ಹತ್ರ ನನ್ನ ಮಗಳು ಬರ್ತಾಳೆ ಕಣ್ಣೀರು ಇಟ್ಕೊಂಡು, ಅಮ್ಮ ಅದನ್ನು ಅವಳನ್ನ ಅಟೆಂಡ್ ಮಾಡ್ಬೇಕಾ ಪ್ರೋಗ್ರಾಮ್ ಹೋಗ್ಬೇಕಾ, ನೀವು ಮಾತಾಡ್ಬೇಕಪ್ಪ, ಅಟೆಂಡ್ ಮಾಡ್ಬೇಕಲ್ಲ. ಅದಕ್ಕೆ ತಡವಾಗಿ ಬಂದೆ, ಕ್ಷಮೆಯನ್ನು ಕೇಳಲ್ಲ. ಯಾಕೆಂದ್ರೆ ನೀವು ಮಾಡ್ತಾ ಇರೋದು ಅದೇ ಕೆಲಸ, ನಾನು ಮಾಡ್ತಾ ಇರೋದು ಅದೇ ಕೆಲಸ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನನಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡಿರೋದ್ರಿಂದ ಅಧಿಕಾರ ಇದೆ ಅಲ್ವಾ. 7.5 ಕೋಟಿ ಕನ್ನಡಿಗರಲ್ಲಿ ಒಬ್ಬರು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗೋಕ್ಕೆ ಸಾಧ್ಯ ಅಲ್ವಾ. ಅಂತರಲ್ಲಿ ಆ ಭಾಗ್ಯ ನನಗೆ ಸಿಕ್ಕಿರೋದ್ರಿಂದ ಅದು ನಾನು ಯಾವಾಗಲೂ ಅಧಿಕಾರ ಅಂತ ಭಾವಿಸಿಲ್ಲ, ಅದು ಜವಾಬ್ದಾರಿ, ಅದು ಸೇವೆ. ಹಾಗಾಗಿ ಎಷ್ಟು ದಿನ ಆಯೋಗದ ಅಧ್ಯಕ್ಷೆಯಾಗಿ ನಾನು ಅಲ್ಲಿ ಇರ್ತೀನಿ, ಅಲ್ಲಿವರೆಗೂ ನನ್ನ ಹೆಣ್ಮಕ್ಕಳಿಗೆ, ನನ್ನ ಮಹಿಳೆಯರಿಗೆ, ನನ್ನ ತಾಯಿಯರಿಗೆ ಧ್ವನಿಯಾಗಿ ಶಕ್ತಿಯಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ, ಇವತ್ತು ಒಂದು ಮಗಳು ಬಂದಿದ್ರು. ಅವಳ ಮೇಲೆ ಕೆಟ್ಟದ್ದು ಪದಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಅವಳು ಎಷ್ಟು ಕಣ್ಣೀರಿಡ್ತಾ ಹೇಳ್ತಾ ಇದ್ರು ಅಂದ್ರೆ, ಹೆಣ್ಣು ಮೇಡಮ್, ನಾನು ಹೆಂಗೆ ನಾನೆಲ್ಲರೂ ಮುಖ ತೋರಿಸ್ತೀವಿ, ನಾನು ಪಬ್ಲಿಕ್ ಲೈಫಲ್ಲಿ ಇರುವಂತ ಒಂದು ಮಗಳು, ನನ್ನ ಮಗ ಕೆಟ್ಟದಾಗೆಲ್ಲ ಆಗ್ತಾ ಇದ್ದಾರೆ, ಒಂದು ಹುಡುಗ ಆಗ್ತಾ ಇದ್ದಾರೆ ಅಂದ್ರೆ ಒಬ್ಬ ಗಂಡಸ ಮಗ. ನಾನು ಫಸ್ಟ್ ಒಳಗೆ ಅಳಲ್ ನಿಲ್ಸವ ಅಂತ ಹೇಳಿದೆ. ಕೆಟ್ಟದಾಗಿ ನಿಮ್ಗೆ ಗೊತ್ತು ಯಾವ ತರ ಪದಗಳನ್ನ ಉಪಯೋಗ ಮಾಡಿರ್ತಾರೆ ಅಂತ. ಫಸ್ಟ್ SP ಅವರಿಗೆ ಮಾತಾಡಿದ್ರೆ, ಆ ಹೆಣ್ಮಗಳನ್ನ ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ, ಇಮಿಡಿಯೇಟ್ ಆಗಿ ಏನು ಕಾನೂನಿನ ಕ್ರಮ ತಗೊಂಡು ಅವನ್ನ ಕರೆಸಿ ಫಸ್ಟ್ ಅದನ್ನೆಲ್ಲ ಡಿಲೀಟ್ ಮಾಡಿಸಿ ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ಇದು ಮೊದಲನೇ ಹೆಜ್ಜೆ ಆ ಹೆಣ್ಮಕ್ಳು ಮಾಡಬೇಕಾಗಿದೆ, ಅಳೋದಲ್ಲ. ಅಲ್ಲ, ಅವಮಾನ ಮಾಡಕ್ ಅವನು ಯಾರು? ಅವನಿಗೆ ಅಣ್ಣನ, ತಮ್ಮನ, ಅಪ್ಪನ, ಅಮ್ಮನ, ಅವರು ಸಹ ನಮಗೆ ಅವಮಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ಗೊತ್ತಾ ನಿಮಗೆ ಪ್ರಜಾಪ್ರಭುತ್ವದಲ್ಲಿ? ಅಂತರಲ್ಲಿ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಕೆಡದ ಕಮೆಂಟ್ ಆಗ್ತಾ ಅಂತ ಹೇಳಿ ನಾನು ಪ್ರಾಣ ತೆಗೆದುಕೊಳ್ತೀನಿ, ನನ್ನ ಮನೆಯವರೆಲ್ಲ ನೇಣು ಶರಣ ಆಗ್ಬಿಡ್ತೀನಿ, ಮರ್ಯಾದೆ
ಹುಟ್ಟಿದ್ದೀರಾ, ಅವನ ಸಲುವಾಗಿ ಹುಟ್ಟಿದ್ದೀರಾ ನೀವು. ನಮ್ದು ಅಂತ ಒಂದು ಬದುಕಿರಲ್ಲ. ನಾವು ಇಷ್ಟೊಂದು ಹಚ್ಕೊಂಡು ಅಪ್ಪ ಅಮ್ಮ ಮಗಳು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಮೇಡಮ್ ನೀವು ಏನಾದ್ರು ಮಾಡಲಿಲ್ಲ ಅಂದ್ರೆ ನಾನು ನೇಣಕ್ಕೆ ಶರಣ ಆಗ್ಬಿಡ್ತೀನಿ. ನಾವು ಇಡೀ ಫ್ಯಾಮಿಲಿ ಅಂದ್ರೆ ಏನು ಅವನು ಯಾರೋ ಒಬ್ಬ ಕಿಡಿಗೇಡಿ ಏನೋ ಕೆಟ್ಟದಾಗ ಕಮೆಂಟ್ ಮಾಡಿದಾನೆ ಅಂದ್ರೆ ನೀವೆಲ್ಲ ನೇಣಕ್ಕೆ ಶರಣ ಆಗ್ಬಿಟ್ರೆ ಗೆಲ್ಲೋದು ಯಾರು? ಯಾರು ಗೆಲ್ತಾರೆ? ಮಾತಾಡಿ. ಗೆಲ್ಲೋದು ಯಾರು ಅಲ್ವಾ? ಗೆಲ್ಬೇಕು ಯಾರು? ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಿಎಂ ಗಣೇಶ್ ಗೌಡ್ರು ಮಾತನಾಡಿ, ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಈ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು. ನಾವು 125 ಜನಕ್ಕೆ ಕರ್ನಾಟಕ ಸುಪುತ್ರ ಡಾಕ್ಟರ್ ರಾಜ್ಕುಮಾರ್ ಸದ್ಭಾವನಾ ಪ್ರಶಸ್ತಿಯನ್ನು ಇಡೀ ರಾಜ್ಯದಲ್ಲಿ ಹಲವು ಕೆಲಸವನ್ನು ಅಂದರೆ ಉತ್ತಮವಾಗಿ ಸಮಾಜ ಸೇವೆ ಮಾಡಿರುವಂಥವರಿಗೆ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದೇವೆ. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಪದಾಧಿಕಾರಿಗಳಿಗೂ ಕೂಡ ಹಲವಾರು ಜನಕ್ಕೆ ಗೌರವವನ್ನು ಕೊಟ್ಟು ಸನ್ಮಾನ ಮಾಡಿದ್ದೇವೆ. ಜೊತೆಗೆ SSLC ಮತ್ತು PUC ಮಕ್ಕಳಿಗೂ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ದೇವೆ. ಬಂದಿರುವಂಥ ಯಾರೇ ಆಗಿರಲಿ ಸಾರ್ವಜನಿಕರು ಅವ್ರಿಗೂ ಕೂಡ ನಾವು ಒಂದು ಸನ್ಮಾನವನ್ನು ಮಾಡಿದ್ದೇವೆ. ನಮ್ಮ ಉದ್ದೇಶ ಏನಂತಂದರೆ ಪ್ರಾಮಾಣಿಕವಾಗಿ, ಏಕೆಂದರೆ ಇವತ್ತಿನ ಒಂದು ವೇದಿಕೆಯನ್ನು ಒಬ್ಬರಿಗೆ ನಾವು ಕೊಟ್ಟಾಗ ಅವ್ರಿಗೆ ಗೌರವವನ್ನು ಸಲ್ಲಿಸಿದಾಗ ಅವ್ರ ಮುಂದೊಂದು ದಿನದಲ್ಲಿ ನಾನು ಒಂದು ಏನು ಸಮಾಜದಲ್ಲಿ ನಾನು ಒಂದು ಒಳ್ಳೆ ಕೆಲಸ ಮಾಡಬೇಕು, ನಾನು ಏನಾದ್ರು ಕೊಡುಗೆ ಕೊಡಬೇಕು ಅನ್ನೋದು ಆ ಥಾಟ್ ಇಟ್ಕೊಂಡು ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಅವ್ರಿಗೆ ಆ ಗಮನವನ್ನು ಕೊಡಬೇಕಾಗಿದೆ. ಇಡೀ ಸಮಾಜದಲ್ಲಿ ನಾವು ಸಂಸ್ಥೆ ಸುಮಾರು 11 ವರ್ಷಗಳಿಂದ ನಾವು ಹ್ಯೂಮನ್ ರೈಟ್ಸ್ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಜೊತೆಗೆ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ 6 ವರ್ಷಗಳಿಂದ ಸತತವಾಗಿ ಒಂದು ಪ್ರಾಮಾಣಿಕವಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಬಂದು ನಾನು ವರ್ಷಕ್ಕೆ 2 ಕಾರ್ಯಕ್ರಮವನ್ನು ಮಾಡ್ತೇನೆ. ಇದು 3ನೇ ಕಾರ್ಯಕ್ರಮ ವರ್ಷದಲ್ಲಿ, ಇದು ಸಪರೇಟ್ ಇದೆ. ಆ್ಯಕ್ಚುಲಿ ನಾನು ಒಂದು 3 ವರ್ಷದಿಂದ ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಬೇಕು ಅಂತ ಆಸೆ ಪಟ್ಕೊಂಡು ಇದು ನಮಗೆ ಸಮಯ ಸಿಕ್ಕಿತ್ತು ಇವತ್ತು. ಹಾಗಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ನ ಶ್ರೀ 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 ನಿಶ್ಚಲಾನಂದ ಮಹಾಸ್ವಾಮಿಗಳು ಬಂದಿದ್ದರು. ಹಾಗೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿಯವರು ಬಂದಿದ್ದರು. ಹಾಗೆ ನಮ್ಮ ಪಕ್ಕದಲ್ಲಿ ಕೂತಿರುವಂಥ ನಮ್ಮ DCPಗಳು ಬಸವರಾಜ್ ಮಾಲಗದ್ಯರು ಆತ್ಮೀಯರು ಅವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಇನ್ನೂ ಹಲವಾರು ಜನ, ಡಾಕ್ಟರ್ ಸತೀಶ್ ಅವರು, ಇನ್ನೂ ಹಲವಾರು ಜನ ಈ ಕಾರ್ಯಕ್ರಮದ ಸಾಕ್ಷಿಯಾಗಿ ಇಲ್ಲಿ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿದೆ ಅಂತ ಎಲ್ಲರೂ ಕೂಡ ನಮಗೆ ಹೇಳ್ತಾ ಇದ್ದಾರೆ.